ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು MS ಡಿಜಿಟಲ್ ವರ್ಲ್ಡ್. ಫ್ರೆಂಡ್ಸ್, ನಾವು ಹಿಂದಿನ ವಿಡಿಯೋದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಕರೆದಿರುವ ಹಾಸ್ಟೆಲ್ ಅಪ್ಲಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಇದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ತಪ್ಪದೇ ಕ್ಲಿಕ್ ಮಾಡಿ, ಏಕೆಂದರೆ ನಮ್ಮ ಮುಂದಿನ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಇಲ್ಲಿ ನಾವು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಅಲ್ಲಿರುವ ಸೂಚನೆಗಳ ಪ್ರಕಾರ ನಾವು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಈ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಜೈನ್, ಸಿಖ್, ಮುಸ್ಲಿಂ, ಪಾರ್ಸಿ ಇತರೆ ಮೈನಾರಿಟಿ ಕಾಸ್ಟ್ಗಳು ಇದರಲ್ಲಿ ಬರುತ್ತವೆ. ಈ ಹಾಸ್ಟೆಲ್ ಅಪ್ಲಿಕೇಶನಲ್ಲಿ 75% ಮೈನಾರಿಟಿ ಕಾಸ್ಟ್ಗೆ ಅಪ್ಲೈ ಮಾಡೋಕ್ಕೆ ಬರುತ್ತೆ. ಉಳಿದ 25% ಇತರೆ ಅಂದರೆ OBC ವರ್ಗದವರಿಗೆ ಈ ಅಪ್ಲಿಕೇಶನ್ ಹಾಕಲು ಬರುತ್ತೆ. ಫ್ರೆಂಡ್ಸ್, ಇದು ಆನ್ಲೈನ್ ಅಪ್ಲಿಕೇಶನ್ ಆಗಿರುತ್ತೆ. ಈ ಅಪ್ಲಿಕೇಶನನ್ನು ನಾವು ಸೇವಾ ಸಿಂಧುವಲ್ಲಿ ಅಪ್ಲಿಕೇಶನ್ ಹಾಕಿ ತಾವು ಆಯ್ಕೆ ಬಯಸಿರುವ ವಸತಿ ನಿಲಯಕ್ಕೆ ಒಂದು ಪ್ರತಿಯನ್ನು ಸಲ್ಲಿಸಬೇಕಾಗುತ್ತೆ. ಫ್ರೆಂಡ್ಸ್, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ನೋಟಿಸಿನ ಪ್ರಕಾರ ನಾವಿಲ್ಲಿ ನೋಡ್ಬೋದು, ಎಲ್ಲ ಜಿಲ್ಲಾಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ 2022-23ನೇ ಸಾಲಿನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳ ಪ್ರವೇಶಾತಿ ಸೇವಾ ಸಿಂಧು ತಂತ್ರಾಂಶದ ಮೂಲಕ ಈ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಫ್ರೆಂಡ್ಸ್, ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಫ್ರೆಂಡ್ಸ್, 1 ಜುಲೈಗೆ, ಕೊನೆಯ ದಿನಾಂಕ ಆಗಸ್ಟ್ 15 ಇರುತ್ತೆ. ಅರ್ಜಿಗಳ ಪರಿಶೀಲನೆ ಮತ್ತು ಅರ್ಹ ಅರ್ಜಿಗಳ ಮೆರಿಟ್ ಪಟ್ಟಿಯನ್ನು 17ನೇ ತಾರೀಕು ಆಗಸ್ಟರಲ್ಲಿ ಪ್ರಕಟಿಸಬೇಕಾಗುತ್ತದೆ. ಇದಾದ ಬಳಿಕ ವಿದ್ಯಾರ್ಥಿಗಳ ದಾಖಲಾತಿ ಮತ್ತು ಪ್ರವೇಶಾತಿ 20ನೇ ಆಗಸ್ಟಿಂದ ಸ್ಟಾರ್ಟ್ ಆಗಿದೆ. ಫ್ರೆಂಡ್ಸ್, ಈ ಅಪ್ಲಿಕೇಶನ್ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕೆಂಬುದನ್ನು ನೋಡಿದಾಗ ನಾವು ಸೇವಾ ಸಿಂಧುಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ನಾವು ಈಗ ಸೇವಾ ಸಿಂಧು ಹೋಮ್ ಪೇಜ್ಗೆ ಬಂದಾಗ ಇಲ್ಲಿ ತಮ್ಮ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಆಗಬೇಕಾಗುತ್ತೆ. ಇದಕ್ಕಿಂತ ಮೊದಲು ಯಾರಾದರೂ ನೀವು ಬಸ್ ಪಾಸ್ ಹಾಕುವಾಗ, ಇತರೆ ಅಪ್ಲಿಕೇಶನ್ ಹಾಕುವಾಗ ರಿಜಿಸ್ಟರ್ ಆಗಿದ್ದರೆ ಇಲ್ಲಿ ನೋಂದಾಯಿತ ಬಳಕೆದಾರರು ಅಂತಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಯಾರಾದರೂ ಹೊಸ ಬಳಕೆದಾರ ಇದ್ದರೆ ಇಲ್ಲಿ ಕ್ಲಿಕ್ ಮಾಡಿ ರಿಜಿಸ್ಟರ್ ಆಗಬೇಕಾಗುತ್ತೆ. ಫ್ರೆಂಡ್ಸ್, ನಾವು ಆಲ್ರೆಡಿ ರಿಜಿಸ್ಟರ್ ಇರೋದ್ರಿಂದ ನಾವು ಇಲ್ಲಿ ನೋಂದಾಯಿತ ಬಳಕೆದಾರರ ಮೇಲೆ ಕ್ಲಿಕ್ ಮಾಡ್ತೀವಿ. ಫ್ರೆಂಡ್ಸ್, ಯಾರು ತಮ್ಮ ಇಮೇಲ್ ಐಡಿ ಅಥವಾ ಮೊಬೈಲ್ ನಂಬರನ್ನು ಹಾಕೋದ್ರ ಮೂಲಕ ಲಾಗಿನ್ ಹಾಕಬೇಕಾಗುತ್ತೆ. ಫ್ರೆಂಡ್ಸ್, ಒಂದು ವೇಳೆ ಲಾಗಿನ್ ಆಗದೇ ಇದ್ದವರು ಇಲ್ಲಿ ನ್ಯೂ ಯೂಸರ್ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಆಧಾರ್ ಕಾರ್ಡನ್ನು ಸೈನ್ ಮಾಡೋದ್ರ ಮೂಲಕ ತಮ್ಮದೇ ಆದ ಒಂದು ಅಕೌಂಟನ್ನು ಸೇವಾ ಸಿಂಧುವಲ್ಲಿ ಕ್ರಿಯೇಟ್ ಮಾಡಿಕೊಳ್ಳಬಹುದು. ಫ್ರೆಂಡ್ಸ್, ಇಲ್ಲಿ ಲಾಗಿನ್ ಆದಮೇಲೆ ನಮ್ಮ ಅಕೌಂಟ್ ಓಪನ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ನಾವು ನೋಡ್ಕೊಳ್ಳಬಹುದು ನಮ್ಮ ಅಕೌಂಟ್ ಇದೆ. ಇಲ್ಲಿ ಇದಾದ ಬಳಿಕ ಇಲ್ಲಿ ನಾವು ಅಪ್ಲೈ ಫಾರ್ ಸರ್ವಿಸ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ವ್ಯೂ ಆಲ್ ಸರ್ವಿಸ್ ಅಂತ ಅವೈಲೇಬಲ್ ಸರ್ವಿಸ್ ಕ್ಲಿಕ್ ಮಾಡಿ ಇಲ್ಲಿ ಸರ್ಚ್ ಮೇಲೆ ಇಲ್ಲಿ ಮೈನಾರಿಟಿ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಹಾಸ್ಟೆಲ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡಿಪಾರ್ಟ್ಮೆಂಟ್ ಬರುತ್ತೆ ಮತ್ತು ಇಲ್ಲಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ನಾವು ಅಪ್ಲಿಕೇಶನ್ ಓಪನ್ ಆದಮೇಲೆ ಅಲ್ಲಿ ನೀವು ಕರ್ನಾಟಕ ನಿವಾಸಿ ಅಂತ ಕೇಳುತ್ತೆ, ಸ್ವಂತ ಕೊಡಿ. ಆಮೇಲೆ ಪೋಸ್ಟ್ ಮ್ಯಾಟ್ರಿಕ್ ಅಂತ ಸೆಲೆಕ್ಟ್ ಮಾಡಿ, ನಿಮ್ಮ ಜೆಂಡರ್ ಸೆಲೆಕ್ಟ್ ಮಾಡಿ, ಡಿಸ್ಟಿಕ್ ಮತ್ತು ತಾಲೂಕು ಸೆಲೆಕ್ಟ್ ಮಾಡಿ. ಆವಾಗ ನಿಮಗೆ ಹಾಸ್ಟೆಲ್ ಓಪನ್ ಆಗುತ್ತೆ. ನೀವು ಯಾವ ಹಾಸ್ಟೆಲ್ ಬೇಕು ಅನಿಸುತ್ತೆ ಆ ಹಾಸ್ಟೆಲನ್ನು ಚೂಸ್ ಮಾಡಿ. ಅದಾದ ನಂತರ ಸ್ಟೂಡೆಂಟ್ ಆಧಾರ್ ಕಾರ್ಡ್, ಹೆಸರು, ಡೇಟ್ ಆಫ್ ಬರ್ತ್, ಪೇರೆಂಟ್ಸ್ ಡೀಟೇಲ್ಸ್, ಹೆಸರು, ಆಧಾರ್ ಕಾರ್ಡ್ ನಂಬರ್, ಮೊಬೈಲ್ ನಂಬರ್ ಮತ್ತು ತಮ್ಮ ಸ್ಟೂಡೆಂಟ್ನ ಅಡ್ರೆಸ್, ಅವನು ಪ್ರೀವಿಯಸ್ ಕಲಿತಿರೋ ಕಾಲೇಜ್ ಡೀಟೇಲ್ಸ್, ಪ್ರಸ್ತುತ ಕಲಿಯುತ್ತಿರೋ ಕಾಲೇಜ್ ಡೀಟೇಲ್ಸ್, ಕೋರ್ಸ್ ಯಾವುದು, ಅಡ್ಮಿಷನ್ ಮತ್ತು ನಮ್ಮ ಕಾಲೇಜಿಂದ ತಮ್ಮ ಸ್ವಂತ ಊರಿಗೆ ಇರುವ ದೂರ. ಅದಾದ ಬಳಿಕ ಕಾಸ್ಟ್ ಮತ್ತು ಇನ್ಕಮಿನ RD ನಂಬರ್ ಹಾಕಬೇಕಾಗುತ್ತೆ. ಅದಾದ ಬಳಿಕ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಕ್ಯಾಪ್ಚರ್ನ ಹಾಕಿ ಸಬ್ಮಿಟ್ ಕೊಡಬೇಕಾಗುತ್ತೆ. ಫ್ರೆಂಡ್ಸ್, ಆಧಾರ್ ವೆರಿಫೈ ಆಗುತ್ತೆ. ಅದಾದ ಬಳಿಕ ಅಪ್ಲಿಕೇಶನ್ ಕಂಟಿನ್ಯೂ ಆಗಿ ಮೂವ್ ಆಗುತ್ತೆ. ಫ್ರೆಂಡ್ಸ್, ಇದಾದ ಬಳಿಕ ನಾವು ಹಾಕಿರುವ ಎಲ್ಲ ದಾಖಲಾತಿಗಳು ಅಥವಾ ಡೀಟೇಲ್ಸ್ಗಳು ಸರಿಯಾಗಿವೆ ಎಂಬುದನ್ನು ಇನ್ನೊಂದು ಸುತ್ತ ಕನ್ಫರ್ಮ್ ಮಾಡಿಕೊಳ್ಬೇಕಾಗುತ್ತೆ. ಇದಾದ ಬಳಿಕ ನಾವು ಅದಕ್ಕೆ ಸೂಕ್ತವಾಗಿ ಬೇಕಾಗಿರುವ ಅಗತ್ಯವಿರುವ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನೋಡ್ಕೊಳ್ಳಿ ಫ್ರೆಂಡ್ಸ್, ಏನೇನು ಬೇಕು ಅಂತ. ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಕಾಸ್ಟ್, ಇನ್ಕಮ್, SSLC ಮಾರ್ಕ್ಸ್ ಕಾರ್ಡ್, ಪ್ರಿವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್,
ಪ್ರೆಸೆಂಟ್ ಸ್ಕೂಲ್ ರಿಸಿಪ್ಟ್ ಅಡ್ಮಿಷನ್ ಮಾಡಿದ್ದು, ಮತ್ತು ನಮ್ಮದು ಡಿಸ್ಟೆನ್ಸ್ ಸರ್ಟಿಫಿಕೇಟ್ ಯಾವ ರೀತಿ ಏನೇನು ಡಾಕ್ಯುಮೆಂಟ್ಸ್ ಬೇಕೆಂಬುದನ್ನು ನಾವಿಲ್ಲಿ ತಿಳ್ಕೊಂಡು ಪ್ರತಿಯೊಂದನ್ನು 500 MB 500 KB ಒಳಗಡೆ ಸ್ಕ್ಯಾನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಎಲ್ಲ ನಮ್ಮ ದಾಖಲಾತಿಗಳು ಬೇಕಾಗಿರುವ ಎಲ್ಲ ದಾಖಲಾತಿಗೂ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದಾದ ಬಳಿಕ ಸೇವ್ ಅಂತ ಕಂಟಿನ್ಯೂ ಕೊಡಬೇಕಾಗುತ್ತೆ. ಸೇವ್ ಅಂತ ಕ್ಲಿಕ್ ಮಾಡಿದ ನಂತರ ತಮ್ಮ ಎಲ್ಲ ನೀಡುವ ದಾಖಲಾತಿಗಳು ಇನ್ನೊಂದು ಸಲ ಕರೆಕ್ಟಾಗಿವೆ ಎಂಬುದನ್ನು ಚೆಕ್ ಮಾಡಿಕೊಳ್ಬೇಕು ಫ್ರೆಂಡ್ಸ್. ಊರು, ಡಿಸ್ಟೆನ್ಸ್, ಕಲಿತಿರೋ ಕಾಲೇಜು, ಹಿಂದಿನ ಕಾಲೇಜು ಎಲ್ಲ ದಾಖಲಾತಿಗಳನ್ನು ಹಾಕಿದ ನಂತರ ನಾವಿಲ್ಲಿ ಅಪ್ಲೋಡ್ ಮಾಡಿರುವ ಎಲ್ಲ ದಾಖಲಾತಿಗಳು ಇಲ್ಲಿ ನೋಡ್ಕೊಳ್ಬಹುದಾಗಿದೆ ಫ್ರೆಂಡ್ಸ್. ಇದಾದ ಬಳಿಕ ಸೈನ್ ಮಾಡಬೇಕಾಗುತ್ತೆ. ಅಂದರೆ ತಮ್ಮ ಆಧಾರ್ ಕಾರ್ಡನ್ನು ಹಾಕಿ OTP ಬರುತ್ತೆ. OTP ಆದ ಬಳಿಕ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲಿಯಾಗಿ ಸಬ್ಮಿಟ್ ಆಗುತ್ತೆ. ಈ ಪ್ರಿಂಟನ್ನು ತೆಗೆದುಕೊಂಡು ಹೋಗಿ ಒಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ತಾವು ನೀಡಿರುವ ಎಲ್ಲ ದಾಖಲಾತಿಗಳ ಜೆರಾಕ್ಸ್ ಪ್ರತಿಯನ್ನು ಹಚ್ಚಿಕೊಂಡು ಒಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ಸಲ್ಲಿಸಬೇಕಾಗುತ್ತೆ. ಇನ್ನೊಂದು ತಾವು ಆಯ್ಕೆ ಬಯಸಿರುವ ವಸತಿ ನಿಲಯಕ್ಕೆ ತಮ್ಮ ದಾಖಲಾತಿಯನ್ನು ಸಲ್ಲಿಸಬೇಕಾಗುತ್ತೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಮುಂದೆ ಯಾವ ರೀತಿಯಾದ ತಮಗೆ ಬೇಕಾಗಿರೋ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.